ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಅವರ ಪ್ರಾಯೋಜಕತ್ವ ಮತ್ತು ಉಸ್ತುವಾರಿಯಲ್ಲಿ ಕೋಲ್ಕತ್ತಾದ ಫೋಟೋ ಪ್ಲಾನೆಟ್ ಸಂಸ್ಥೆಯವರು ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನ ಮತ್ತು ಸ್ಪರ್ಧೆಯ ಪರಿಸರ ವಿಭಾಗದಲ್ಲಿ ವಿಕೆ ವಿನೋದ್ ಕುಮಾರ್ ಅವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವ ಈ ಛಾಯಾಚಿತ್ರವು 2 ಚಿನ್ನದ ಪದಕಗಳನ್ನು ಗೆದ್ದಿದೆ. ಹವ್ಯಾಸಿ ಛಾಯಾಗ್ರಾಹಕರಾಗಿರುವ ವಿಕೆ ವಿನೋದ್ ಕುಮಾರ್ ಅವರು ಮೂಲತಃ ವಿರಾಜಪೇಟೆ ತಾಲೂಕಿನ ಶಿವಕೇರಿಯವರಾಗಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಇವರು ಪ್ರಸ್ತುತ ಕುಶಾಲನಗರದ ಬಸವೇಶ್ವರ ಬಡಾವಣೆಯ ನಿವಾಸಿಯಾಗಿದ್ದಾರೆ. ಕಳೆದ ಆಗಸ್ಟ್ನಲ್ಲಿ ತಲಕಾವೇರಿಯ ಗಜಗಿರಿ ಬೆಟ್ಟವು ಸೇರಿದಂತೆ ಜಿಲ್ಲೆಯ ಕೆಲವು ಕಡೆ ಸಂಭವಿಸಿದ ಭೂಕುಸಿತ ಸ್ಥಳದ ಅಧ್ಯಯನ ನಡೆಸಿದ್ದ ಭೂವಿಜ್ಞಾನಿಗಳ ತಂಡವು ಜಿಲ್ಲಾಡಳಿತಕ್ಕೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಇತ್ತೀಚೆಗೆ 16 ಪುಟಗಳ ವರದಿಯು ಜಿಲ್ಲಾಡಳಿತದ ಕೈ ಸೇರಿದ್ದು ಕೆಲವು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆಯೂ ತಜ್ಞರು ಶಿಫಾರಸು ಮಾಡಿದ್ದಾರೆ. ಅರಣ್ಯ ಇಲಾಖೆ ನಡೆಸಿದ್ದ ಇಂಗುಗುಂಡಿ ಕಾಮಗಾರಿ, ಬೆಟ್ಟದ ಮೇಲೆ ಉಂಟಾದ ಬಿರುಕು, ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಹಾಗೂ ಅನಗತ್ಯ ಮಾನವ ಹಸ್ತಕ್ಷೇಪ ಹಾಗೂ ಅಧಿಕ ಮಳೆಯಿಂದಾಗಿ ಭೂಕುಸಿತವಾಗಿದೆ ಎಂದು ಭೂವಿಜ್ಞಾನಿಗಳು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆಗಸ್ಟ್ 6ರಂದು ತಲಕಾವೇರಿಯ ಗಜಗಿರಿ ಬೆಟ್ಟವು ಕುಸಿದಿತ್ತು. ಕೊಡಗು ಜಿಲ್ಲಾಡಳಿತದ ಕೋರಿಕೆಯ ಮೇರೆಗೆ ತಜ್ಞರಾದ ಕಪಿಲ್ ಸಿಂಗ್ ಹಾಗೂ ಕಮಲ್ ಕುಮಾರ್ ಅವರು ಆಗಸ್ಟ್ 14 ಹಾಗೂ 15ರಂದು ತಲಕಾವೇರಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸಿದ್ದಾರೆ. 2007 ಮತ್ತು 2019ರಲ್ಲಿ ತಲಕಾವೇರಿ ಭಾಗದಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತ ಉಂಟಾಗಿತ್ತು. ಅದರ ಮುಂದುವರಿದ ಭಾಗವಾಗಿ 2020ರ ಆಗಸ್ಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿ ಸಾವು ನೋವು ಸಂಭವಿಸಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ರಿಪೋರ್ಟಲ್ಲಿ ಇದು ಮಾಡಿ ಸರಿಯಿಲ್ಲ, ಟೆಕ್ನಿಕಲಿ ಅದು ಅಲ್ಲಿಗೆ ಸೂಟೇಬಲ್ ಅಲ್ಲ, ಗುಂಡಿ ತೆಗೆ ಅವಶ್ಯಕತೆಯೇ ಇಲ್ಲ. ಅದು ತುಂಬ ಫ್ರೆಜೈಲ್ ಅಂತ ಹೇಳ್ತಾರೆ, ಅಲ್ಲಿ ಸಾಯಿಲ್ ತುಂಬ ಫ್ರೆಜೈಲ್ ಇದೆ. ಅಲ್ಲಿ ಮರಗಳು ಬೆಟ್ಟಗಳೆಲ್ಲ ಆ ಬರೀ ಸಣ್ಣ ಕಲ್ಲುಗಳಲ್ಲಿ ನಿಂತಿರುವಂಥದ್ದು. ಅದು ಯಾವ ಕಾರಣಕ್ಕೂ ಇಲ್ಲಿ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಅವರು ಅದೇ ಹೇಳಿದ್ದು, ಈಗ ಅಷ್ಟು ಮಳೆ ಹೊಡೆಯೋ ಜಾಗದಲ್ಲಿ ಗುಂಡಿ ತೆಗೆ ಅವಶ್ಯಕತೆ ಇದೆಯಾ ಅಂತ. ಯಾವ ಕಾಮನ್ ಸೆನ್ಸ್ ಇದ್ದರೂ ಅದು ಯೂಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಅವರು ಅದೇ ಹೇಳಿದ್ದಾರೆ, ಅದು ಅವಶ್ಯಕತೆಯೇ ಇದ್ದಿಲ್ಲ ಅಂತ ಹೇಳ್ತಾರೆ. ರಿಪೋರ್ಟು ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ, 16 ಪೇಜ್ ರಿಪೋರ್ಟ್ ಇದೆ, ಚೆಂದ ಮಾಡಿದ್ದಾರೆ. ಅವರು ಇದಕ್ಕಿಂತ ಮುಂಚೆನೂ ಸರ್ವೆ ಮಾಡಿದ್ದಾರೆ, ಇದು ಮೊನ್ನೆ ಕೊಟ್ಟಿದ್ದು ಹೊಸ ರಿಪೋರ್ಟು. ಸೊ ಮತ್ತು ಯಾರು ಮಾಡಿದ್ದಾರೆ ಅದರ ಬಗ್ಗೆ ತನಿಖೆ ಕೊಡಬೇಕು. ನಾವು ಇದನ್ನು ಮೊದಲೇ ಹೇಳಿದ್ದೀವಿ, ಅದ್ರ ಬಗ್ಗೆ ಏನು ಮಾಡಿಲ್ಲ. ಬಟ್ ನಾವೀಗ ಹೈಕೋರ್ಟಿಗೆ ಅದನ್ನು ಒಂದು ಕೇಸ್ ಫೈಲ್ ಮಾಡ್ತಾಯಿದ್ವಿ, ಇದನ್ನು ಜನರಲಾಗಿ ಮಾಡ್ತಾಯಿದ್ವಿ, ತಲಕಾವೇರಿ ಸೇರಿಸ್ತಾ ಇದ್ದೀವಿ. ಅದರಲ್ಲಿ ಇಂಗುಗುಂಡಿ ತೆಗಿಬೇಕಾದ ಸ್ಥಳ ಅದಲ್ಲ, ಅಲ್ಲಿ ಈಗ ಅದು ಶೋಲಾ ಫಾರೆಸ್ಟ್, ವೆಸ್ಟರ್ನ್ ಘಾಟಿಗೆ ತುಂಬ ಇಂಪಾರ್ಟೆಂಟು ಶೋಲಾ ಫಾರೆಸ್ಟ್. ಅಲ್ಲಿ ಬರೀ ಶೋಲಾನೇ ಇರೋದು, ಆ ಶೋಲಾನೇ ಇಂಗುಗುಂಡಿಗಳು ನಮ್ಮದು. ಅದನ್ನು ತೆಗೆದು ಅನಾಹುತ ಮಾಡಿದ್ದಾರೆ. ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಸಹ ಅವ್ರದ್ದು ರಿಪೋರ್ಟ್ ನೋಡಿದ್ರು ಸಹ ಅವ್ರು ಹೇಳಿದ್ರು ನಿಜನೇ, 375 ಇಂಚು ಮಳೆ ಹೊಡಿತಿದೆ ತಲಕಾವೇರಿಗೆ. ಅಲ್ಲಿಗೆ ಯಾಕೆ ಇಂಗುಗುಂಡಿ ಅವಶ್ಯಕತೆ ಇರೋದು? ಒಂದು 2 ಅಡಿ ಬೈ 2 ಅಡಿ ಇರುವಂಥದ್ದು ಸಣ್ಣ ಕೊಳಕ್ಕೆ 316 ಗುಂಡಿ ತೆಗಿತಾರೆ. ಬ್ರಹ್ಮಗಿರಿಯಿಂದ ಹಿಡಿದು ಈ ಕೆಳಗೆ ಎಲ್ಲ ಬೆಟ್ಟಗಳನ್ನು ಅಗ್ದು ತೆಗಿತಾರೆ, ಅವಶ್ಯಕತೆ ಇದ್ದಿಲ್ಲ. ಇದೊಂಥರ ದಂಧೆ ನಡೆದಾಗಿದೆ. ಫಾರೆಸ್ಟ್ವರೆಗೆ ಬೇಕಾಗಿದ್ದಷ್ಟೇ ದುಡ್ಡು ಬರ್ತದೆ, ಬುಲ್ಡೋಸರ್ ಓಡಿಸ್ತಾರೆ, ಗುಂಡಿ ತೆಗಿತಾರೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಸ್ಯಾಂಕ್ಷನ್ಗಳು ಇದೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇನ್ನು ಮುಂದೆ ನಿಲ್ಲೋದಿಲ್ಲ. ಇದರಲ್ಲಿ ಈಗ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಇದರಲ್ಲಿ ಆಗಿರೋ ಡ್ಯಾಮೇಜ್ ಇನ್ನೂ ಕಂಟಿನ್ಯೂ ಆಯ್ತದೆ, ನಿಲ್ಲಕ್ಕಿಲ್ಲ. ಇನ್ನೂ ಮಳೆ ಬಂದರೆ ಅದೇ ಥರ ಆಯ್ತದೆ. ನಿರಾಶ್ರಿತರ ಮನೆ ತೆರವು ಮಾಡಲು ಕಾಲಾವಕಾಶ ನೀಡುವಂತೆ ಮಡಿಕೇರಿ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ನಗರಸಭಾ ಆಯುಕ್ತರಲ್ಲಿ ಶುಕ್ರವಾರ ಮನವಿ ಮಾಡಲಾಯಿತು. 2018ರ ಪ್ರಕೃತಿ ವಿಕೋಪದಲ್ಲಿ ಮನೆ ಕಳ್ಕೊಂಡ ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಜ್ಯೋತಿ ನಗರದ ನಿವಾಸಿಗಳಿಗೆ ಮಾದಾಪುರದ ಜಂಬೂರಿನಲ್ಲಿ ಪುನರ್ ವಸತಿಯನ್ನ ಕಲ್ಪಿಸಲಾಗಿದ್ದು, ಅವರು ವಾಸ ಮಾಡ್ತಾ ಇದ್ದ ಹಳೆಯ ಮನೆಯನ್ನ ಕೆಡವಿ ಹಾಕಲು ನಗರಸಭೆ ವತಿಯಿಂದ ನೋಟಿಸ್ ಮಂಜೂರಾಗಿದ್ದು, ಇದು ಮಡಿಕೇರಿ ನಗರ ಹಿತರಕ್ಷಣಾ ವೇದಿಕೆ ಹಾಗೂ ನಗರ ನಿವಾಸಿಗಳು ನಗರಸಭೆ ಆಯುಕ್ತರಾದ ರಾಮದಾಸ್ ಅವರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ತಿಳಿಸಲಾಯಿತು. ಕೆಲವು ದಿವಸ ಮಟ್ಟಿಗೆ ಕಾಲಾವಕಾಶ ಕಳ್ತಾ ಇದ್ದೀವಿ. ಅದೇ ರೀತಿ ಏನಾಗಿದೆ ಅಂದರೆ 18ರಲ್ಲಿ ಫ್ಲಡ್ ಆಗಿ ಎಲ್ಲ ಮನೆ ಖಾಲಿ ಮಾಡಿದ್ದಾರೆ. ಎಲ್ಲರೂ ಬಾಡಿಗೆ ಮನೇಲಿ ಇದ್ದಿದ್ರು, ಸ್ವಂತ ಮನೇಲಿ ಯಾರಿತ್ತಿಲ್ಲ. ಕೆಲವರು ಮಾತ್ರ ಚೆನ್ನಾಗಿರೋ ಸ್ವಂತ ಮನೇಲಿದ್ದರು, ಬಾಕಿಯೆಲ್ಲ ಬಾಡಿಗೆ ಮನೇಲಿದ್ದರು, ಬಾಡಿಗೆ ಕೂಡ ತಗೊಂಡಿದ್ದಾರೆ. ಆವಾಗ ಏನಾಗಿದೆ ಅಂತ ಹೇಳಿದ್ರೆ 18ರ ಮೇಲೆ
ಕಂದಾಯ ನೀರು ಬಿಲ್ ಪಾವತಿ ಮಾಡೋ ಅಗತ್ಯತೆ ಇದೆಯಾ ಸರ್? ನೆಕ್ಸ್ಟ್ ಇಯರ್ಗೂ ಕೂಡ ಹಾಕಿದ್ದಾರೆ ಸರ್. ಹಾಂ, 2021 ಕೂಡ ಹಾಕಿದ್ದಾರೆ. ಆಮೇಲೆ 94C ಅವ್ರದ್ದು ಏನಾಗಿದೆ ಅಂತಂದರೆ, ಅವರು 2016 ಮತ್ತು 18ಕ್ಕೆ ಇಲ್ಲಿ ಬಿಲ್ ಪಾವತಿ ಮಾಡೋಕ್ಕೆ ಬಂದಾಗ ಅವ್ರದ್ದು ಯಾರು ಕಂದಾಯ ಮತ್ತು ನೀರು ಬಿಲ್ ತಗೊಂಡಿಲ್ಲ. ನೀವು ಫಾರಮ್ 3 ತಗೊಬನ್ನಿ, ಮತ್ತೆ ವಾಟರ್ ಬಿಲ್ ಕಂದಾಯ ಕಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಆಫೀಸಲ್ಲಿ ಬಂದು ಕೇಳಿದಾಗ ಹೇಳ್ತಾರೆ, ನೀವು 2021 ಕ್ಲಿಯರ್ ಮಾಡಬೇಕು ಅಂತ. ಡೈಲಿ ಒಂದು ದಿನಕ್ಕೆ ನಮಗೆ 100 ರೂಪಾಯಿ ಖರ್ಚಿದೆ ಸರ್. ಅಲ್ಲಿಂದ 30 ರೂಪಾಯಿ, ಒಂದು ಬಸ್ 35 ರೂಪಾಯಿ, ಮತ್ತೆ ನೀರಿನ ಬಿಲ್ ಮತ್ತು ಕಂದಾಯವನ್ನ ಕಚೇರಿಗೆ 7 ದಿನಗಳ ಒಳಗಾಗಿ ಪಾವತಿಸಲು ಗಡುವು ನೀಡಲಾಗಿದೆ. ಆದರೆ ಎಲ್ಲ ಕೂಲಿ ಕಾರ್ಮಿಕರಾಗಿದ್ದು, ಅಲ್ಲದೆ ಈ ಕೊರೋನಾ ಸಮಯದಲ್ಲಿ ಕೆಲಸವಿಲ್ಲದೆ ಊಟಕ್ಕೂ ಪರದಾಡ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಹಲವು ವರ್ಷಗಳ ಕಂದಾಯ ಮತ್ತು ನೀರಿನ ಬಿಲ್ ಬಾಕಿ ಪಾವತಿಸಬೇಕೆಂದರೆ ನಿರಾಶ್ರಿತರಿಗೆ ತುಂಬ ತೊಂದರೆ ಆಗುತ್ತೆ. ಹಾಗೂ ಮನೆ ಕೆಡವಲು ಕನಿಷ್ಠ ಪಕ್ಷ 10,000 ರೂಪಾಯಿಯಿಂದ 15,000 ರೂಪಾಯಿ ಖರ್ಚು ತಗುಲುತ್ತೆ. ಆದ್ದರಿಂದ 3 ತಿಂಗಳ ಮಟ್ಟಿಗೆ ಸಮಯಾವಕಾಶ ನೀಡಬೇಕೆಂದು ಕೇಳಿಕೊಳ್ಳಲಾಯಿತು. ನಗರಸಭೆಯವರು 2018ರಲ್ಲಿ 94C ಅಡಿಯಲ್ಲಿ ಮನೆ ಕಳ್ಕೊಂಡ ನಿರಾಶ್ರಿತರ ಕಂದಾಯ ಹಾಗೂ ನೀರಿನ ಬಿಲ್ ಪಾವತಿ ಮಾಡಲು ನಗರಸಭೆಗೆ ಬಂದಾಗ ಕಚೇರಿಯಲ್ಲಿ ಕಂದಾಯವನ್ನು ಸ್ವೀಕಾರ ಮಾಡಲಿಲ್ಲ. ಈಗ 2020ರವರೆಗೆ ಕಂದಾಯ ಮತ್ತು ನೀರಿನ ಬಿಲ್ಲನ್ನು ನೀಡಬೇಕಾಗಿ ಮೌಖಿಕವಾಗಿ ಹೇಳ್ತಾ ಇದ್ದಾರೆ. ತಾವುಗಳು ಈ ಬಗ್ಗೆ ಪರಿಶೀಲನೆ ಮಾಡಿ ನಿರಾಶ್ರಿತರಾದ ನಮಗೆ ಮನೆ ಕೆಡವಲು ಮತ್ತು ಕಂದಾಯ ಪಾವತಿ ಮಾಡಲು ಮಾರ್ಚ್ ಕೊನೆಯ ವಾರದವರೆಗೂ ಕಾಲಾವಕಾಶ ನೀಡಬೇಕೆಂದು ಮನವಿ ಮಾಡಲಾಯಿತು. ಡಿಸ್ಪ್ಲೇಸ್ ಮಾಡಿಬಿಟ್ಟು ಅಲ್ಲಿಗೆ ಕೊಟ್ಟಿದ್ದಾರೆ. AC ಆರ್ಡರ್ ಆಗಿರೋದೇನೆಂದರೆ ಅಲ್ಲಿರೋ ಮನೆಗಳೆಲ್ಲನೂ ಮಿಸ್ಯೂಸ್ ಆಗ್ತಾ ಇದಾವೆ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ ಅಂತ ಗಮನಕ್ಕೆ ಬಂದಿದೆ. ಸೊ ಅಲ್ಲಿ ಒಂದು ಮನೆ ಕೊಟ್ಟ ಮೇಲೆ ಮತ್ತೆ ಇದು ಆಲ್ರೆಡಿ ಡೇಂಜರ್ ಝೋನ್ ಅಂತ ಜಾಗ. ಮತ್ತೆ ಈ ಸಂದರ್ಭದಲ್ಲಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರವಿಗೌಡ, ಸದಸ್ಯರಾದ ರೀಟಾ, ಲಿಲ್ಲಿ, ಕಸ್ತೂರಿ, ಕಲೀಂ, ಸಂಧ್ಯಾ ಹಾಗೂ ನಗರ ನಿವಾಸಿಗಳು ಹಾಜರಿದ್ದರು. ಎರಡು 2018ರಲ್ಲಿ ಉಂಟಾದ ಜಲಪ್ರಳಯದಿಂದ ವಸತಿ ಕಳ್ಕೊಂಡವರಿಗೆ ಮಾದಾಪುರ ಗ್ರಾಮದ ಜಂಬೂರುವಿನಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದು ಒಳ್ಳೆಯ ವಿಷಯವೇ. ಆದರೆ ಇದೀಗ ಇದರಲ್ಲಿ ಒಂದು ಬೇಸರದ ಸಂಗತಿ ಕೂಡ ಸೇರ್ಕೊಂಡಿದೆ. ಜಂಬೂರುವಿನಲ್ಲಿ ನಿರಾಶ್ರಿತರಿಗೆ ದೊರಕಿದ ಮನೆಯ ಒಳಚರಂಡಿ ವ್ಯವಸ್ಥೆ ತುಂಬಾ ಹದಗೆಟ್ಟಿರೋದ್ರಿಂದ ತುಂಬಾ ಬೇಸರ ಉಂಟಾಗಿದೆ. ಒಂದು ಕಡೆ ಮನೆ ಮುಂದೆ ಇರುವ ಚರಂಡಿಗಳಲ್ಲಿ ಕೊಳಚೆ ನೀರು ನಿಲ್ತಾ ಇದ್ದು, ಇದರಿಂದ ವಾಸನೆ ಹೆಚ್ಚಾಗಿ ಮನೆ ಮಂದಿಗೆ ಇದರಿಂದ ಅಸಮಾಧಾನ ಉಂಟಾಗಿದೆ. ಮತ್ತೊಂದು ಕಡೆ ಸ್ಥಳೀಯರ ತೋಟಕ್ಕೆ ಈ ನೀರು ನೇರವಾಗಿ ನುಗ್ಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ದಾಖಲಿಸಿದ್ರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದಾಗಿ ಬಂದು ಪರಿಶೀಲನೆ ನಡೆಸಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಕೊಡಗು ರಕ್ಷಣಾ ವೇದಿಕೆ ಮಾದಾಪುರ ಘಟಕ ಮನವಿ ಮಾಡಿಕೊಂಡಿದೆ. ನಮಸ್ಕಾರ, ನಾನು ಜಾನ್ಸನ್ ಡಿಸೋಸ್ ಅಂತ ಕೊಡಗು ರಕ್ಷಣಾ ವೇದಿಕೆ ಮಾದಾಪುರ ಘಟಕದ ಅಧ್ಯಕ್ಷನಾಗಿದ್ದೀನಿ. 2018ರಲ್ಲಿ ಜಲಪ್ರಳಯದಿಂದ ವಸತಿಯನ್ನು ಕಳೆದುಕೊಂಡವರಿಗೆ ಇಲ್ಲೇನೋ ಮಾದಾಪುರದ ಜಂಬೂರಿನಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಒಳಚರಂಡಿಯ ವ್ಯವಸ್ಥೆಯಲ್ಲಿ ತೀವ್ರವಾಗಿ ಇವರು ವಿಫಲಗೊಂಡಿದ್ದಾರೆ ಎಂದು ನನ್ನ ಅನಿಸಿಕೆ.
ಒಂದೆಡೆ ಮನೆ ಮುಂದಿನ ಚರಂಡಿಯಲ್ಲಿ ಆ ಕೊಳಚೆ ನೀರು ಅಲ್ಲೇ ನಿಲ್ಲುತ್ತಿದೆ. ಮತ್ತೊಂದೆಡೆ ಯಾವ ಥರ ಆಗಿದೆ ಅಂದರೆ ನೇರವಾಗಿ ಸ್ಥಳೀಯರ ತೋಟಕ್ಕೆ ಈ ಕೊಳಚೆ ನೀರು ನುಗ್ಗುವುದರಿಂದ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವರು ತರುವ ವ್ಯವಸ್ಥೆಯನ್ನು ಮಾಡಿದರೂ ಇದುವರೆಗೂ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದಾಗಿ ಬಂದು ಪರಿಶೀಲನೆ ನಡೆಸಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಂದು ಸ್ಥಳೀಯರ ಮುಖಾಂತರ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ತಾಲೂಕು ಕಚೇರಿ ಸಿಬ್ಬಂದಿ ಮಾಡಿದ ಎಡವಟ್ಟು 2 ಅಭ್ಯರ್ಥಿಗಳ ಹೆಸರು ಮತಪಟ್ಟಿಯಿಂದ ನಾಪತ್ತೆಯಾಗಿದೆ. ಕಳೆದ 10-15 ವರ್ಷಗಳಿಂದ ಸತತವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ತಮ್ಮ ಅವಧಿಯಲ್ಲಿ ಕೈಲಾದ ಕೆಲಸವನ್ನು ಮಾಡಿ ಮತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಪಡೆದು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಹೆಸರು ಕೊನೆ ಗಳಿಗೆಯಲ್ಲಿ ಮತಪಟ್ಟಿಯಿಂದ ತೆಗೆದುಹಾಕಿದ ಘಟನೆ ವಿರಾಜಪೇಟೆಯಲ್ಲಿ ನಡೆದಿದೆ. ಅಮ್ಮತ್ತಿ ಹೋಬಳಿಯ ಎ ಮಹದೇವ ಕಳೆದ 10 ವರ್ಷಗಳಿಂದ ಪುಲಿಯೇರಿ ಗ್ರಾಮದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಅಭ್ಯರ್ಥಿ. ಇವರ ಉತ್ತಮ ಸಾಧನೆ ಮಾಡಿದ ಹಿನ್ನೆಲೆ ಮತ್ತೊಂದು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡು ಇದೇ ತಿಂಗಳ 14ರಂದು ನಾಮಪತ್ರ ಸಲ್ಲಿಸಿದ್ರು. ಕೊನೆಯ ಗಳಿಗೆಯಲ್ಲಿ ಕಾಣದ ಕೈಗಳು ಮಾಡಿದ ಕಾರಣ ಅವರ ಹೆಸರು ಪರಿಷ್ಕೃತ ಪಟ್ಟಿಯಿಂದ ನಾಪತ್ತೆಯಾಗಿದೆ. ಅಲ್ಲದೆ ಕಳೆದ 2 ಶತಮಾನಗಳಿಂದ ಮಾಕುಟ್ಟ ಗ್ರಾಮದ ನಿವಾಸಿ ಉಮ್ಮರ್ ಎಂಬ ಅಭ್ಯರ್ಥಿ ಹೆಸರು ಕೊನೆಗಳಿಗೆಯಲ್ಲಿ ನಾಪತ್ತೆಯಾಗಿದೆ. ಇವರು ಬೇಟೋಳಿ ಗ್ರಾಮ ಪಂಚಾಯಿತಿಯಲ್ಲಿ 2 ದಿನದ ಹಿಂದೆ ನಾಮಪತ್ರ ಸಲ್ಲಿಸುವಾಗ ಯಾವುದೇ ತೊಂದರೆ ಇರಲಿಲ್ಲ. ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ತಾಲೂಕು ಕಚೇರಿ ಸಿಬ್ಬಂದಿ ಒಂದು ಪತ್ರವನ್ನು ತಂದು ಚುನಾವಣಾ ಅಧಿಕಾರ ಕೈಗೆ ನೀಡಿದ ಕಾರಣ ಸುಮಾರು 4,000 ಮತದಾರರು ಇರುವ ಬೇಟೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವರ ಒಂದು ಹೆಸರು ಮಾತ್ರ ಇಲ್ಲ ಎಂಬ ಕಾರಣಕ್ಕೆ ಇವರು ಅಭ್ಯರ್ಥಿ ಅಲ್ಲ ಅಂತ ಮತದಾನ ಮಾಡಲು ಸಾಧ್ಯವಿಲ್ಲದ ರೀತಿಯಲ್ಲಿ ಮಾಡಿದ ತಾಲೂಕು ಕಚೇರಿ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಕೇವಲ 40 ಜನ ಮಾತ್ರ ಪಟ್ಟಿರೋದು. ಇದು ಮಾತ್ರ 40 ಜನ ಪಟ್ಟಿ ಮಾತ್ರ ನಿನ್ನೆ ಬಂದಿರೋದು, ಬೇರೆ ಯಾವುದೂ ಬಂದಿಲ್ಲ. ಬೇಟೋಳಿ ಪಂಚಾಯತಿಯಲ್ಲಿ ಟೋಟಲ್ 4,500ರಿಂದ 5,000 ಮತದಾರರಿದ್ದು ಹೆಗ್ಗಳ ವಾರ್ಡ್ ನಂಬರ್ 3ರಲ್ಲಿ 40 ಜನ ಮಾತ್ರ ವೋಟರ್ಸ್ ಇದ್ದಾರೆ. ಕೇವಲ 40 ಜನ ವೋಟರ್ಸ್. ಆ 40 ಜನರದ್ದು ಮಾತ್ರ ಲಿಸ್ಟು ನಿನ್ನೆ ನಮ್ಮ ವಿಲೇಜ್ ಅಕೌಂಟ್ ಅವರು ತಗೊಂಡ್ಬಂದು 3 ಗಂಟೆ 35 ನಿಮಿಷಕ್ಕೆ 3 ಗಂಟೆಗೆ ಟೈಮಿಂಗ್ಸ್ ಮುಗಿದಿದೆ. ನಾಮಪತ್ರ ತಗೊಳ್ಳೋ ಟೈಮಿಂಗ್ಸ್ ಮುಗಿದಿದೆ. 3:35ಕ್ಕೆ ತಗೊಂಡ್ಬಂದು ನಮ್ಮ ಇಲ್ಲಿ ಆರ್ ಒ ಆಫೀಸಿಗೆ ಕೊಟ್ಟಿದ್ದಾರೆ. ಇವತ್ತು ನಾಮಪತ್ರ ಪರಿಶೀಲನೆ ಮಾಡಬೇಕಾದ್ರೆ ಆ ಒಂದು ಹೊಸ ಲಿಸ್ಟನ್ನು ಇಟ್ಕೊಂಡು ನಮ್ಮ ಚುನಾವಣಾಧಿಕಾರಿಗಳು ಉಮರ್ ಅವ್ರದ್ದು ನಿಮ್ಮ ನಾಮಪತ್ರವನ್ನು ರಿಜೆಕ್ಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಕಾರಣ ಏನಂತಂದರೆ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಆ ಗ್ರಾಮದ ಸದಸ್ಯರಾಗಿದ್ದ ಉಮರ್ ಅವರು ಸದ್ಯದ 4ನೇ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗಲೂ ಅರ್ಧ ಗಂಟೆ 1 ಗಂಟೆ ಮುಂಚೆ ಕೂಡ ಅವರ ಹೆಸರಿದ್ದು 3:35ಕ್ಕೆ ಹೆಸರು ಡಿಲೀಟ್ ಆಗಿ ಬಂದಿದೆ. ಇದು ಎಲ್ಲಿದು ಯಾವ ನ್ಯಾಯ ಏನು ಅಂತೇಳಿ ನಾವು ಕಾನೂನಿನ ಮೊರೆ ಹೋಗಲು ತೀರ್ಮಾನ ಮಾಡಿದ್ದೀವಿ. ಹೆಗ್ಗಳ 3 ಕ್ಷೇತ್ರದ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಉಮ್ಮರ್ ಅವರು ನಾಮಪತ್ರ ಸಲ್ಲಿಸಿದರು ನಿನ್ನೆ 1:30 ಗಂಟೆಗೆ. ಆವಾಗ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇತ್ತು. ಕರಡು ಮತದಾರ ಪಟ್ಟಿಯಲ್ಲೂ ಅವರ ಹೆಸರಿದೆ. ಅವರು 3 ಸಲ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅವರು. ಮತ್ತು ಅವರು ಆ ಜಾಗದಲ್ಲಿ ಆಧಾರ್ ಕಾರ್ಡ್ ಹೊಂದಿರ್ತಾರೆ, ಪಡಿತರ ಚೀಟಿ ಹೊಂದಿರ್ತಾರೆ, ಅವ್ರ ಸ್ವಂತ ಮನೆ ಹೊಂದಿರ್ತಾರೆ. ಅದಕ್ಕೆ ಕಂದಾಯವನ್ನು 1974ರಿಂದ ಗ್ರಾಮ ಪಂಚಾಯತಿ ಪಾವತಿಸಿಕೊಂಡು 2022 ಕಟ್ಟಿದ್ದಾರೆ. ಈಗ ನಿನ್ನೆ ಮಧ್ಯಾಹ್ನ 3:35ಕ್ಕೆ ತಾಲೂಕು ಕಚೇರಿಯಿಂದ ಇಲ್ಲಿಗೆ ಚುನಾವಣಾ ಅಧಿಕಾರಿಗೆ ಹೊಸ ಮತದಾರ ಪಟ್ಟಿಯನ್ನು ಕೊಟ್ಟಿರ್ತಾರೆ. ಆ ಹೊಸ ಮತದಾರ ಪಟ್ಟಿಯಲ್ಲಿ ಉಮ್ಮರ್ ಅವರ ಹೆಸರು ಬೇಕಂತ ಕೈ ಬಿಟ್ಟಿರ್ತಾರೆ. ಇದು ದೋಷಪೂರಿತ ಮತದಾರರ ಪಟ್ಟಿ. ಈ ಮತದಾರ ಪಟ್ಟಿ 3:35ಕ್ಕೆ ಅವರು ತೆಗೆದುಕೊಳ್ಳುವ ಅಧಿಕಾರವೂ ಇಲ್ಲ. ಆದ್ರೆ 3:35ಕ್ಕೆ ಅಧಿಕಾರ ತಗೊಂಡವರು ಈಗ ಅದರ ಪ್ರಕಾರ ನಮ್ಮ ನಾಮಿನೇಷನ್ನ ಉಮ್ಮರ್ ಅವರ ನಾಮಿನೇಷನ್ನ ರಿಜೆಕ್ಟ್ ಮಾಡಿದ್ದಾರೆ. ಇದು ನ್ಯಾಯಯುತವಾಗಿ ನಡೆಯುವಂಥ ಚುನಾವಣೆ ಅಲ್ಲ. ದೋಷಪೂರಿತ ಮತದಾರರ ಪಟ್ಟಿ ಇಟ್ಕೊಂಡು ಬೇಕಾದಂತೆ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಮತ್ತು ಅದರ ಅಧಿಕಾರಿಗಳು ನೇರವಾಗಿ ಇದರ ಹೊಣೆಗಾರರಾಗಿರುತ್ತಾರೆ, ಜವಾಬ್ದಾರರಾಗಿರುತ್ತಾರೆ. ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ನ್ಯಾಯ ಪಡ್ಕೊಳ್ಳುವ ಒಂದು ಹಂಬಲ ನಮಗಿದೆ. ನಮಗೆ ನ್ಯಾಯ ಸಿಗುವ ಭರವಸೆ ಇದೆ. ನಾವು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಮುಂದೆ ಅಧಿಕಾರಿಗಳೇ ನೇರವಾಗಿ ಜವಾಬ್ದಾರರಾಗಬೇಕಾಗ್ತದೆ.
ವಿರಾಜಪೇಟೆ ತಾಲೂಕಿನ ಹುಂಡಿ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿದ್ದ 5 ಮೇಕೆಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಇನ್ನೋವಾ ಕಾರಿನಲ್ಲಿ ಬಂದ 5 ಕಳ್ಳರಿಂದ ಈ ಕೃತ್ಯ ನಡೆದಿದೆ. ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಡ ಕುಟುಂಬದ ಶೇಖ್ ಅಹಮದ್ ಅವರಿಗೆ ಸೇರಿದ 5 ಮೇಕೆಗಳು ಇದಾಗಿದ್ದು, ಮೇಕೆಗಳ ಮಾಲೀಕರಿಂದ ಪೊಲೀಸರಿಗೆ ದೂರು ಸಲ್ಲಿಸಲಾಗಿದೆ. ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಲು ಸ್ಥಳೀಯರು ಒತ್ತಾಯಿಸಿದ್ದಾರೆ.